ಇತ್ತೀಚಿನ ದಿನಗಳಲ್ಲಿ ತಾಪಮಾನ ವಿಪರೀತವಾಗಿ ಏರಿಕೆ ಆಗ್ತಾ ಇದೆ. ರಾಜ್ಯದ ಕರಾವಳಿಯಲ್ಲೂ ಕೂಡ ಹೀಟ್ ವೇವ್ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಈಗಾಗಲೇ ನೀಡಿತ್ತು. ಇಂತಹ ಹೊತ್ತಲ್ಲಿ ಅಚ್ಚರಿಯ ಬೆಳವಣಿಗೆಯೊಂದು ನಡೆದಿದೆ. ತಾಪಮಾನ ಹೆಚ್ಚಳದ ಕಾರಣ ಸಮುದ್ರದ ನೀರು ದಿಢೀರ್ ಉಕ್ಕೇರಿದೆ ಅಂತಿದ್ದಾರೆ. ಅದು ರಿವರ್ಸ್ ಬರುತ್ತೆ, ಬಂದಿದೆ. ಹಿಂದೆ 6 ವರ್ಷಗಳ ಹಿಂದೆನೂ ಇದೇ ರೀತಿ ಆಗಿತ್ತು ಅನ್ನುವಂಥ ಮಾಹಿತಿ. ಕಾರವಾರದ ಕಿನ್ನರ್ ಗ್ರಾಮದ 1,000 ಎಕರೆ ಕೃಷಿ ಜಮೀನಿಗೆ ಉಪ್ಪು ನೀರುಮಯವಾಗಿಬಿಟ್ಟಿದೆ. ಅಪಾರ ಬೆಳೆಯೆಲ್ಲ ಹಾನಿಯಾಗಿದೆ. ಬಾವಿಗಳಲ್ಲೆಲ್ಲ ಉಪ್ಪು ನೀರು ಬಂದ್ಬಿಟ್ಟಿದೆ ಅಂತೆ. ಪಾಪ ಕುಡಿಯೋಕ್ಕೂ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ. ಹೀಟ್ ವೇವ್ಸಿಂದ ಏನು ಸಮುದ್ರದ ನೀರಿದೇನಿದೆಲ್ಲ ಅಮಾಸೆ ಹುಣ್ಣಿಮೆಗೆ ಹೇರ್ತಾ ಇರ್ತದೆ, ಒಬ್ಬರ ಏರಿಳಿತ ಆಗ್ತಾ ಇರ್ತದೆ ಸರ್. ಈ ಸಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಇಯರ್ ಸ್ವಲ್ಪ ಜಾಸ್ತಿನೇ ಆಗಿ ಎಲ್ಲ ಕಡೆಗೂ ಕೂಡ ವಾಟರ್ ರೇಸ್ ಆಗಿದೆ. ಸೊ ಹಾಗಾಗಿ ಆ ಸಮಸ್ಯೆಯಿಂದಾಗಿ ಈ ನೀರು ಕೃಷಿ ಭೂಮಿಗೆ ಇದಾಗಿದೆ ಸರ್. ಯಾಕೆಂದರೆ ಈಗ ಹಳ್ಳದ ಬದಿನೂ ನೋಡ್ಬೋದು ಸರ್, ಥ್ರೂ ಔಟ್ ಹಳ್ಳ ಅಂತೂ ನಾವು ಪ್ರೊಟೆಕ್ಟ್ ಮಾಡಲಿಕ್ಕಾಗಲ್ಲ, ಡಿಫೈನ್ಡ್ ಆಗಿಲ್ಲ, ಸೊ ತಗ್ಗಿದೆ. ಸೊ ನೀರು ನಾವು ಈಗ ಅಕಸ್ಮಾತ್ ವೆಂಟ್ಸ್ ಕ್ಲೋಸ್ ಮಾಡಿದ್ದೀವಿ ಅಂದ್ರೂ ಈ ಕಡೆಯಿಂದ ಏನಾದ್ರು ಜರಿ ಬಂತಪ್ಪ ಅಂದ್ರೂ ನೀರು ನುಗ್ತದೆ. ಒಂದು ವರ್ಷ ನಮ್ಮದು ಬೆಳೆ ಎಲ್ಲ ಸರ್ವನಾಶ ಆಗೋಗಿದೆ. ಹಾಗೆ ಇದು ಉಪ್ಪು ನೀರು ಮತ್ತು ಬಾವಿ, ಈಗ ನಮ್ಗೆ ನೀರಿಗೂ ಒಂದು ಕುಡಿಯೋಕ್ಕೆ ನೀರಿಗೂ ಕೂಡ ಕಷ್ಟ. ಹಾಗೆ ಅದೇ ರೀತಿ ನಮ್ಮ ತರಕಾರಿ ಮಾಡ್ತಿದ್ವಿ, ತರಕಾರಿನೂ ಕೂಡ ಹಾನಿಯಾಗೋಗಿದೆ. ಮತ್ತು ನಾವು ಏನು ಮಾಡೋಕ್ಕಾಗಲ್ಲ. ಈಗ ಮತ್ತೆ ಇದು ಇಷ್ಟೆಲ್ಲ ಉಪ್ಪು ನೀರು ತುಂಬಿದೆ ಅಂತ ಹೇಳಿದ್ರೆ ನಮಗೆ ಇದು ಹೊಲ ಮಾಡಲಿಕ್ಕೂ ಕಷ್ಟ. ಅಂದರೆ ಎಲ್ಲ ಬಂಜರ್ ಭೂಮಿಯಾಗ ಹೋಗುತ್ತೆ. ಅದು ಆಗುತ್ತೆ, ಜವಳ ಭೂಮಿ ಆಗ್ಬಿಡುತ್ತೆ. ಆಗುತ್ತೆ. ಪೀರಿಯಡ್ ಆಫ್ ಟೈಮಲ್ಲಿ ಏನಾದ್ರು ಡೈಲ್ಯೂಷನ್ ಆದ್ರೂ ಆಗಬೇಕದು. ಮೇಲೆ ಗೀಲೆ ಕುಚ್ಚು ಮಣ್ಣು ಗಿಣ್ಣು ಒಂದು ಲೇಯರ್ ಹಾಕಿಸಿ ತರಕಾರಿ ಲೆವೆಲ್ ಥರ ಆ ಥರದ್ದು ಏನಾರು ಆದರೆ ಆಗಬೇಕಷ್ಟೇ. ಇದ್ರೆ ಕಷ್ಟ ಇದೆ ಅಲ್ಲಿ ಬೆಳೆಯೋದು. ಮತ್ತು ಬಾವಿಗೆ ನೀರು ಹೋಗಿರೋದ್ರಿಂದ ಅದು ಕಷ್ಟ. ಹೌದು, ಇಟ್ಸ್ ಆಲ್ಮೋಸ್ಟ್ ಲಾಸ್ಟ್ ಅದು ಲ್ಯಾಂಡ್. ಬಟ್ ಈ ರೀತಿ ರಿವರ್ಸ್ ಆಗ್ಬೋದು, ಆಗಬಾರ್ದು ಅಂತ ಏನಿಲ್ಲ. ಹಾಗೆ ಉಬ್ಬರದ್ದು ಸಮುದ್ರದ ಉಬ್ಬರದಲ್ಲಿ ಅದು ಇದೆ, ಅದಂಗೆ ಆಗಬಾರ್ದು ಅಂತ ಏನಿಲ್ಲ. ಹಂಗೆ ಸರಿ ಜಾಸ್ತಿ ಆಗ್ಬಿಟ್ಟಿದೆ. ಮತ್ತು ಆಕೆ ಅವ್ರು ಹೇಳ್ತಿದ್ದಂಗೆ ತಗ್ಗಲ್ಲಿರೋದ್ರಿಂದ ನುಗ್ಗುಬಿಟ್ಟಿದೆ ಒಳಗೆ, ಹಂಗಾಗಿದೆ. ಇನ್ನು ಅಯೋಧ್ಯೆಯ ರಾಮಮಂದಿರ ಸ್ಫೋಟಿಸಲು ಸಂಚು ರೂಪಿಸಿದ ಆರೋಪದ ಮೇರೆಗೆ ಶಂಕಿತ ಉಗ್ರನೊಬ್ಬನನ್ನ ಹರಿಯಾಣದ ಫರ್ದಾಕೋಟ್ನಲ್ಲಿ ಗುಜರಾತ್ ಎಟಿಎಸ್ ಬಂಧಿಸಿದೆ. ಬಂಧಿತನನ್ನ ಉತ್ತರ ಪ್ರದೇಶದ ಮಿಲ್ಕಿಪುರದ ನಿವಾಸಿ 19 ವರ್ಷದ ಅಬ್ದುಲ್ ರೆಹಮಾನ್ ಅಂತ ಗುರುತಿಸಿದ್ದಾರೆ. ದಾಳಿ ವೇಳೆ ಪಾಳುಬಿದ್ದಂತಹ ಮನೆಯಲ್ಲಿ ಆತ 2 ಜೀವಂತ ಹ್ಯಾಂಡ್ ಗ್ರೆನೇಡ್ಗಳನ್ನು ಇರಿಸಿಕೊಂಡಿದ್ದ. ಅದನ್ನ ನಿರ್ವೀರ್ಯಗೊಳಿಸಿದ್ದಾರೆ. ಅಬ್ದುಲ್ ಹಲವು ದಿನಗಳಿಂದ ಪಾಳಿ ಗ್ರಾಮದಲ್ಲಿ ನಕಲಿ ಗುರುತಿನ ಚೀಟಿಯನ್ನು ಬಳಸಿಕೊಂಡು ವಾಸವಾಗಿದ್ದಂತೆ. ಈ ಮಧ್ಯೆ ಮಹಾಕುಂಭಮೇಳದ ಮೂಲಕ ಸದ್ದು ಮಾಡಿದ ಐಐಟಿ ಬಾಬಾರನ್ನ ಗಾಂಜಾ ಕೇಸ್ನಲ್ಲಿ ಜೈಪುರ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ರು. ನಂತರ ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ದಾರೆ. ಬರ್ತಾರ್ರಿ, ಅದಕ್ಕೆ ಏನ್ ಮಾಡೋಣ, ಒಳ್ಳೆ ಕಥೆ ಐತಲ್ಲ, ನಾವೇನ್ ಮಾಡಕ್ಕಾಗುತ್ತೆ. ಬಟ್ ಇದರಲ್ಲಿ ಒಂದು ಅದು ಪ್ರಶ್ನೆ ಅಲ್ಲ ಸರ್, ಇದರಲ್ಲಿ ನಕಲಿ ಚೀಟಿ ವಿಚಾರದಲ್ಲಿ ಬಹಳ ಪ್ರಶ್ನೆ ಬರುತ್ತಲ್ಲ ಸರ್. ಯಾವ ನಕಲಿ ಚೀಟಿ? ಅವನು ಗ್ರಾನೇಡ್ ಎಲ್ಲ ಇಟ್ಕೊಂಡು ಕೂತಿರೋ ಇಲ್ಲಿಲ್ವಾ, ಬೆಂಗಳೂರಲ್ಲಿ ಇಲ್ವಾ? ಇದಾವೆ ಸರ್. ಇದು ಹೆಂಗ್ ಗ್ರಾನೇಡ್ಗಳನ್ನ ಹೆಂಗ್ ಎಲ್ಲ ಸಿಕ್ಕಿರುತ್ತೆ. ಅದು ಉತ್ತರ ಪ್ರದೇಶ್ ಏರಿಯಾಸು, ಮಧ್ಯಪ್ರದೇಶ್, ಸಾರಿ ಸರ್, ರಾತ್ರಿ ಉತ್ತರ ಪ್ರದೇಶ್ ಏರಿಯಾ ಅಲ್ಲ ಅದು. ಅಲ್ಲೆಲ್ಲ ಲಾರ್ಜ್ಲಿ ಕಂಟೋನ್ಮೆಂಟು, ಆರ್ಮಿ ಮೂವ್ಮೆಂಟ್ಸು ಇವೆಲ್ಲ ಇರೋ ಜಾಗಗಳು. ಅಲ್ಲಿ ಯಾವ ಹುಳು ಇದೆಯೋ, ಯಾವ ಹುಳುದಲ್ಲಿ ಎಲ್ಲಿ ಬಂದಿದೆಯೋ, ಅದು ಯಾವ್ದು ಎಲ್ಲಿಂದ ಮೂವ್ ಆಗಿರುತ್ತೋ ಮೂವ್ ಆಗಿರ್ಬೋದು, ಆಗಲೇಬಾರ್ದು. ಏನು ಫಸ್ಟ್ ಟೈಮ್ ಹಂಗಾರೆ ಗ್ರೆನೇಡ್ ಆಚೆ ಬಂದಿರೋದು? ಇಷ್ಟೆಲ್ಲ ಭದ್ರತೆ ಹೆಚ್ಚಿಗೆ ಆರ್ಮಿಲಿರೋ ಸರ್ವಿಸ್ ರಿವಾಲ್ವರ್ಗಳೇ ಆಚೆ ಬಂದಿವೆ. ಮತ್ತೆ ಇನ್ನು ಲೋಕಸಭೆ ಕ್ಷೇತ್ರಗಳ ಮರು ವಿಂಗಡಣೆ ಆದಲ್ಲಿ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಅಂತಿರುವ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಇದೀಗ ಹೊಸ ಮಂತ್ರ ಪಠಿಸ್ತಾ ಇದ್ದಾರೆ. ಏನು ಅಂದ್ರೆ, ಪುನರ್ ವಿಂಗಡಣೆಯಿಂದ ನಷ್ಟ ಆಗಬಾರದು ಅಂದ್ರೆ ಹೊಸದಾಗಿ ಮದುವೆಯಾದ ಜೋಡಿಗಳು ತುರ್ತಾಗಿ ಮಕ್ಕಳನ್ನ ಇರಬೇಕು ಅಂತ ಕರೆ ಕೊಟ್ಬಿಟ್ಟಿದ್ದಾರೆ. ನಾಗಪಟ್ಟಣಂನಲ್ಲಿ ಮಾತಾಡಿದ ಸ್ಟಾಲಿನ್, ಈ ಹಿಂದೆ ಕುಟುಂಬ ನಿಯಂತ್ರಣದ ಕಡೆಗೆ ದೃಷ್ಟಿ ಹರಿಸಿದ್ವಿ, ಆದ್ರೆ ಈಗ ಪರಿಸ್ಥಿತಿ ಬದಲಾಗೋಗ್ಬಿಟ್ಟಿದೆ. ಜನಸಂಖ್ಯೆ ಹೆಚ್ಚಿಸಿಕೊಳ್ಬೇಕಾದಂತ ಅನಿವಾರ್ಯತೆ ಬಂದ್ಬಿಟ್ಟಿದೆ. ಅದಕ್ಕೆ ಹೊಸದಾಗಿ ಮದುವೆ ಆದವರು ಬೇಗ ಮಕ್ಕಳನ್ನು ಹುಟ್ಟಿಸಿ ಅವಕ್ಕೆ ತಮಿಳು ಹೆಸರುಗಳನ್ನು ಇಡಿ ಅಂತ ಕರೆ ಕೊಟ್ಟಿದ್ದಾರೆ. ಕ್ಷೇತ್ರಗಳ ಪುನರ್ ವಿಂಗಡಣೆ ಬಗ್ಗೆ ಚರ್ಚಿಸೋಕೆ ಸಿಎಂ ಸ್ಟಾಲಿನ್ ನಾಡಿದ್ದು ಸರ್ವಪಕ್ಷ ಸಭೆ ಕರೆದಿದ್ದಾರೆ. ಆದರೆ ತಮ್ಮ ಆಡಳಿತ ವೈಫಲ್ಯ ಮುಚ್ಚಿಕೊಳ್ಳೋಕೆ ಕೇಂದ್ರದ ಮೇಲೆ ಈ ವಿಚಾರದಲ್ಲಿ ಗೂಬೆ ಕೂರಿಸೋ ಕೆಲಸ ನಡೆದಿದೆ ಅಂತ ಸಂಸದ ಯದುವೀರ್ ಅವರು ಆರೋಪ ಮಾಡಿದ್ದಾರೆ. ಈ ಮಧ್ಯೆ ಉತ್ತರ ಭಾರತದಲ್ಲಿ 3ನೇ ಭಾಷೆಯಾಗಿ ಯಾವ ಭಾಷೆಯನ್ನು ಕಲಿಸಲಾಗ್ತಾ ಇದೆ ಅಂತ ಕೇಂದ್ರವನ್ನ ಸಿಎಂ ಸ್ಟಾಲಿನ್ ಕೇಳಿರೋದು. ಉತ್ತರದಲ್ಲಿ 2 ಭಾಷೆ ಕಲಿಸಲಾಗ್ತಾ ಇದೆ, ನಾವ್ಯಾಕೆ 3 ಭಾಷೆ ಕಲಿಸಬೇಕು ಅಂತ ಅವರದ್ದು. ಸರ್ಕಾರದ ಮೇಲೆ ತಮ್ಮ ಇಂಥ ಯೋಜನೆಗಳ ಮೂಲಕ ಹಣ ದುರ್ಬಳಕೆ ಮಾಡುವ ಮೂಲಕ ಆಡಳಿತ ವಿಫಲ ಆಗ್ತಾ ಇದೆ. ಅದನ್ನ ಮುಚ್ಚಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಯಾವ್ದೋ ಬೇರೆ ಆರೋಪ ಮಾಡ್ಬಿಟ್ಟು, ಆಯ್ತು ಮಹಾರಾಜ್ರೇ, ಅದೇ ಆಗಲಿ, ಬೇಡ ಅಂದವ್ರು ಯಾರು, ನಾಳೆ ಕ್ಯಾಮ್ರಾ ಕಳಿಸ್ಕೊಡ್ತೀನಿ, ಡಿಲಿಮಿಟೇಷನ್ ಅನ್ನು ಯಾವ ಆಧಾರದಲ್ಲಿ ಹೇಗೆ ಮಾಡ್ತಾರೆ ಅಂತ ಚೂರು ಎಕ್ಸ್ಪ್ಲೈನ್ ಮಾಡಿಬಿಡ್ರಪ್ಪ, ಅಷ್ಟೇ ಬೇಕಾಗಿರೋದು. ನಾಳೆ ಹೋಗ್ರಪ್ಪ, ನಮ್ಮವರು ಸಾಹೇಬ್ರಿಗೆಲ್ಲ ಗೊತ್ತಿದ್ದಂಗಿದೆ ಅಲ್ವಾ? ಮತ್ತು ಅವ್ರು ಹೇಳಿದ್ಮೇಲೆ ನಾವು ಕೇಳಲೇಬೇಕಲ್ಲ. ಈಗ ಆ ಥರ ಏನೂ ಇಲ್ಲ. ನಾಳೆ ಹೋಗ್ಬಿಟ್ಟು ಒಂಚೂರು ಕ್ಯಾಮ್ರಾನ ಹಿಂಗೆ ಹಿಡೀರಿಪ್ಪ, ಅವ್ರು ಎಕ್ಸ್ಪ್ಲೈನ್ ಮಾಡಲಿ, ಹೇಗೆ ಮಾಡ್ತಾರೆ ನಾವು ಜನಕ್ಕೆ ತಲುಪಿಸೋಣ. ಅದಕ್ಕಿಂತ ಇನ್ನೊಂದು ಸೇವೆ ಇನ್ನೇನಿದೆ? ಆತಂಕ ಇದ್ದಿದ್ದೆ ಅದು. ದಟ್ ಇಸ್ ದಿ ಪ್ರಾಬ್ಲಮ್. ಕ್ಲಾರಿಟಿಯನ್ನು ಕೊಡಲೇಬೇಕು ಕೇಂದ್ರ ಸರ್ಕಾರ ಎರಡರಲ್ಲಿ. ಡಿಲಿಮಿಟೇಷನ್ನು ಪಾಪ್ಯುಲೇಷನ್ ಆಧಾರವಾ ಅಲ್ಲವಾ, ಅದೇನೋ ಪ್ರೋರೇಟಾ ಅಂತೀರಿ, ಏನಂಗಂದ್ರೆ ಹೇಳಿ. ನಂಬರ್ 1. ನಂಬರ್ 2, ತಮಿಳ್ನಾಡಿಗೋ ಕರ್ನಾಟಕಕ್ಕೋ 28 39
ಇರೋದು ಅಷ್ಟೇ ಇರುತ್ತೆ. ಸರಿ, 80 ಉತ್ತರ ಪ್ರದೇಶ 140ಕ್ಕೆ ಹೋಗತ್ತಾ ಹೋಗಲ್ವಾ ಹೇಳಿ. ಅಳಿಯ ಅಲ್ಲ ಮಗಳ ಗಂಡ, ಅವ್ರದ್ದು ನನಗೆ ನಂಬರ್ ಇಳಿಸಿದ್ರು ಒಂದೇ, ನನ್ನ ನಂಬರ್ನಲ್ಲಿ ಇಟ್ಬಿಟ್ಟು ಬೇರೆ ಹಿಂದಿ ಭಾಷಿಕ ರಾಜ್ಯಗಳದ್ದು 176 ಜಾಸ್ತಿ ಮಾಡಿಕೊಂಡ್ರು ಅಷ್ಟೇ, ಎರಡೂ ಒಂದೇ. ಅದನ್ನು ಹೇಳಿ. ಕ್ಲಾರಿಫಿಕೇಶನ್ ಬೇಕು. ಅಥವಾ ಡಿಲಿಮಿಟೇಷನ್ ಅಂದರೆ ಸಂಖ್ಯೆಗಳ ವ್ಯತ್ಯಾಸ ಯಾವ ರಾಜ್ಯಕ್ಕೂ ಆಗಲ್ಲ, ಪ್ರದೇಶಗಳಲ್ಲಿ ಆಗಬಹುದು ಅಂತನಾರು ಹೇಳಿ. ಯಾವ್ದಾದ್ರು ಒಂದು ಹೇಳಿ. ಹೇಳೋವರೆಗೂ ಇದನ್ನು ಕೇಳೋದೆ. ಬಟ್ ಇವ್ರ ಲೆಕ್ಕದ ನೀವು ಹೇಳ್ಬಿಟ್ಟ ತಕ್ಷಣ ಮೋದಿ ದಕ್ಷಿಣ ಭಾರತ ಪ್ರೀತಿಸ್ತಾರೆ, ಅದಕ್ಕೆ ನೋಡ್ತಿದ್ದೀವಿ ಪ್ರೀತಿಸ್ತಿರೋದನ್ನ, ಬಟ್ ಸ್ಟಿಲ್ ಅವ್ರು ಪ್ರೀತಿಸ್ತಾರೆ ನೀವು ಹೇಳ್ಬಿಟ್ಟ ತಕ್ಷಣ ಹ್ಞೂ ಅಂದ್ಬಿಡ್ಬೇಕಾ? ಖಾತ್ರಿ ಆಗ್ಬೇಕು. ಹ್ಞೂ ಅಂದ್ಬಿಡ್ಬೇಕು. ನೀವು BJP-ನವರು ಅಮಿತ್ ಶಾನೋ ಯಾರೊಬ್ರು ಅವ್ರು ಪ್ರೀತಿಸ್ತಾ ಇದ್ದಾರೆ ಅಂತ ಹೌದೌದು ಪ್ರೀತಿಸ್ತಾರೆ, ಅದು ಭೀ ಇರ್ಬೇಕಾದ್ರೆ ಹೇಳ್ಬೋದು. ಪಾಪ ಸಂಸದರಾಗಿದ್ದೀರಿ, ಕುರ್ಚಿಗೆ ಕಳ ಇತ್ತನ್ಕೋಬೇಡಿ, ಆಮೇಲೆ ಕಂಟಕಾನ ಹೇಳ್ರಿ. ನಾಳೆ ಕ್ಯಾಮ್ರಾ ಬಂದಾಗ ಅದನ್ನು ಹೇಳ್ರಿ. ಇನ್ನು ಉತ್ತರದಲ್ಲಿ 2 ಭಾಷೆ ನಮ್ಮಲ್ಲಿ ಯಾಕಪ್ಪ, ಕರೆಕ್ಟ್ ಅಲ್ವಾ? 3 ಯಾಕೆ? 3 ಯಾಕಪ್ಪ, ಅಲ್ಲಿ ಯಾಕಪ್ಪ 2 ಭಾಷೆ? ಹಿಂದಿ ಇಂಗ್ಲಿಷ್ ಎರಡು ಇಟ್ಕೊಂಡಿದ್ದಾರೆ ಅವರು. ಹಿಂದಿ ಇಂಗ್ಲಿಷ್ ಎರಡು ಅವ್ರು ಹೇಳ್ತಾರೆ NEP-ನಲ್ಲಿ ಅಲ್ಲೂ 3rd ಲ್ಯಾಂಗ್ವೇಜ್ ಇದೆ, ಆಪ್ಷನ್ ಯಾರು ಬೇಕಾದ್ರೂ ತಗೋತಾರೆ ಅಂತ ಅವ್ರು ಹೇಳ್ತಾರೆ. ಬುರುಡೆ ಆಯ್ತು ನೋಡೋಣ. ಎಸ್, ಟೀಮ್ ಇಂಡಿಯಾದ ನಾಯಕ ರೋಹಿತ್ ಶರ್ಮಾ ಬಗ್ಗೆ ಕಾಂಗ್ರೆಸ್ ನಾಯಕಿ ಶಮಾ ಮಹಮ್ಮದ್ ಮಾಡಿದಂತಹ ಒಂದು ಪೋಸ್ಟ್ ವಿವಾದಕ್ಕೆ ಕಾರಣವಾಯಿತು. ಒಬ್ಬ ಆಟಗಾರನಿಗೆ ರೋಹಿತ್ ಶರ್ಮಾ ಫಿಟ್ ಆಗಿಲ್ಲ, ಆತ ದೇಹದ ತೂಕ ಕಡಿಮೆ ಮಾಡ್ಕೊಳ್ಬೇಕು ಅಂತ ಸಲಹೆ ಕೊಟ್ಟರು. ಇಂತಹ ಹೇಳಿಕೆ ನಾಚಿಕೆಗೇಡು ಅಂತ ಕೇಂದ್ರ ಕ್ರೀಡಾ ಮಂತ್ರಿ ಮನ್ಸುಖ್ ಮಾಂಡವಿಯಾ ಗರಂ ಆಗಿದ್ದಾರೆ. ಶಹಜಾದ್ ಪೂನಾವಾಲಾ ಅವರಂತೂ ರಾಹುಲ್ ನಾಯಕತ್ವದಲ್ಲಿ ಕಾಂಗ್ರೆಸ್ 90 ಚುನಾವಣೆ ಸೋತಿದೆ, ದೆಹಲಿಯಲ್ಲಿ ಡಕೌಟ್ ಆಗಿದೆ. T20 ವಿಶ್ವಕಪ್ ತಂದ ವ್ಯಕ್ತಿಗಿಂತ ಇದೇ ಅವರಿಗೆ ಆಕರ್ಷಿಸುವಂತಹ ಅಂಶ ಆಯ್ತಾ ಅಂತ ಕಾಲೆಳೆದಿದ್ದಾರೆ. BCCI ಸಹ ಆಕ್ರೋಶವನ್ನು ಹೊರಹಾಕಿದೆ. ಈ ಬೆನ್ನಲ್ಲೇ ನನ್ನ ಹೇಳಿಕೆಯಲ್ಲಿ ತಪ್ಪೇನಿದೆ ಅನ್ನುತ್ತಲೇ ಶಮಾ ಪೋಸ್ಟ್ನ ಡಿಲೀಟ್ ಮಾಡ್ಕೊಂಡಿದ್ದಾರೆ. ಪಾರ್ಟಿಯವ್ರು ಹೇಳಿದ್ರಂತೆ ಮಾಡಮ್ಮ ಅಂತ, ಅವಾಗ ಡಿಲೀಟ್ ಮಾಡಿದ್ರಂತೆ. ಮೇಡಮ್, ಸುಮ್ಮನೆ ಕಾಂಗ್ರೆಸ್ನ ಡಿಪೆಂಡ್ ಮಾಡ್ಕೊಂಡು ಇರೋ ಬರೋ ಸುಳ್ಳೋ ಪಳ್ಳ ಹೇಳ್ಕೊಂಡು ಓಡಾಡ್ಕೊಂಡಿರೋದು ಬಿಡ್ಬಿಟ್ಟು ನಿಮ್ಗೆ ಯಾಕ್ರಿ ಬೇಕಿದೆ ಫಿಟ್ನೆಸ್ ಇನ್ನೊಂದಿಲ್ಲ. ಇಲ್ಲ, ನಾನು ಕ್ರಿಕೆಟ್ ಪ್ರೇಮಿ ಅನ್ನೋದಾದರೆ ಟಕ್ಕಂತ ಇನ್ನೊಂದು ಪೋಸ್ಟ್ ಹಾಕೋದಲ್ವಾ. ನಾನು ಅತಿಯಾದ ಪ್ರೀತಿ ರೋಹಿತ್ ಶರ್ಮಾ ಮೇಲೆ ಕ್ರಿಕೆಟ್ ಪ್ರೇಮಿಯಾಗಿ, ಅದಕ್ಕೋಸ್ಕರ ಮೊನ್ನೆ ಹಂಗೆ ಆದಾಗ ಔಟ್ ಆದಾಗ ನಂಗೆ ತಡ್ಕೊಳಕ್ಕಾಗದೆ ಹಾಕ್ಬಿಟ್ಟೆ. ಅದು ಅವ್ರ ಮೇಲೆ ವೈಯಕ್ತಿಕವಲ್ಲ ಅಂತ ಪಾಲಿಟಿಷಿಯನ್ಗಳು ಹೇಳಲ್ವಾ. ನಮಗೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಏನಿಲ್ಲಪ್ಪ, ನಾವು ಕಸಡ ತಂದು ಇಡಿಯಟ್ ತಂದು ಹಲ್ಕಟ್ ತಂದು ಬ್ಲಡಿ ಫುಲ್ ತಂದು ರಾಜಕಲ್ ತಂದು ಹತ್ತೊಂದು ಇತ್ತೊಂದು ಎಲ್ಲ ಹಾಕ್ಬಿಡ್ತಾರೆ. ವೈಯಕ್ತಿಕವಾಗಿ ಏನಿಲ್ಲಪ್ಪ ಪ್ಯಾಚಪ್ ಮಾಡೋದು ಅಂದ್ಬಿಟ್ರೆ ಆಯ್ತಲ್ಲ. ಹಂಗೆ ಅನ್ನೋಕ್ಕಾಗ್ತಿರ್ಲಿಲ್ವಾ? ಹಂಗನ್ಲೇ ಇಲ್ಲ, ಹಂಗಂದು ಹಿಂಗೆ ಮಾಡ್ಕೊಂಡು ಕೂತ್ರಲ್ಲ. ಓಕೆ, ಸೊ ನಿಮ್ಮ ಉದ್ದೇಶ ಏನು ಮೇಡಮ್ದು? ಫಿಟ್ನೆಸ್ ಆಟಗಾರ ಒಬ್ಬ ಫಿಟ್ ಆಗಿರಬೇಕು, ದೇಶಕ್ಕೆ ಒಳ್ಳೇದಾಗಬೇಕು, ಚೆನ್ನಾಗಿ ಬಾರ್ ಸಿಕ್ಸರ್ ಹೊಡಿತಾ ಇರ್ಬೇಕು ಅವನು, ಓದೋದಾಗಲ್ಲ ಅಂತ ನಿಮ್ಮ ಉದ್ದೇಶ. ರಾಜಕಾರಣದಲ್ಲೂ ಅದೇ ಥರ ಆರೋಗ್ಯಕರವಾಗಿರ್ಬೇಕಲ್ವ. ದೇಶ ಆಳಬೇಕು, ದೇಶ ಕಟ್ಟಬೇಕು, ದೇಶ ತಿರುಗಬೇಕು, ದೇಶ ನೋಡಬೇಕು, ಜನರ ಹತ್ರಕ್ಕೆ ಹೋಗ್ಬೇಕು, ಓಡಾಡ್ತಿರ್ಬೇಕು ಅಲ್ವಾ? ಕಾಂಗ್ರೆಸ್ನಲ್ಲಿ ಅದು ಎಷ್ಟು ಜನಕ್ಕೆ ಆ ಫಿಟ್ನೆಸ್ ಇದೆ ಅಂತ ಒಂದು ಪಟ್ಟಿ ಮಾಡಿಕೊಡ್ತೀರಾ? ಟಾಪಿಂದ ಕೊಟ್ಕೊಂಬನಿ. ಈಗ ಖರ್ಗೆ ಅವರು ವಯಸ್ಸಾಗಿದೆ, ಹಂಗನ್ಬಿಟ್ಟು ಅವ್ರದ್ದು ಫಿಟ್ನೆಸ್ ಮೇಲೆ ಅಧ್ಯಕ್ಷಗಿರಿಯಿಂದ ತೆಗಿತೀರಾ? ಅವರ ಅನುಭವದ ಮೇಲೆ, ಅವರ ಆಡಳಿತದ ಜಾಣ್ಮೆ ಮೇಲೆ, ನಿಮ್ಮ ಪಕ್ಷಕ್ಕೆ ಅವ್ರಿಗೆ ಬೇಕಾಗಿರೋ ಅನಿವಾರ್ಯತೆ ಮೇಲೆ ಅವ್ರನ್ನ ಅಲ್ವಾ? ಯಾಕೆ ಹೇಳ್ಬಿಡಿ ನೋಡೋಣ. ಖರ್ಗೆ ಅವ್ರಿಗೆ ಆಗ್ತಾ ಇಲ್ಲ, ಇದು ಫಿಟ್ನೆಸ್ ಪ್ರಾಬ್ಲಮ್ ಇದೆ ಇದು ಅಂತ ಹೇಳ್ರಪ್ಪ ಮೇಡಮ್. ಬೇರೆದವ್ರ ಬಗ್ಗೆ ಹೇಳೋದಾಗುತ್ತೆ ಅವ್ರ ಪಕ್ಷದಲ್ಲೇ ಫಿಟ್ನೆಸ್ ಇರೋ ಲೀಡ್ರೇ ಇಟ್ಕೊಳ್ಳೋಣಪ್ಪ. ರಾಹುಲ್ ಗಾಂಧಿ ಫಿಟ್ನೆಸ್ ಇದೆಯಪ್ಪ. ಫಿಟ್ನೆಸ್ ಇಲ್ದಿದ್ರೆ ದೇಶದಲ್ಲೆಲ್ಲ ರೋಡಲ್ಲಿ ಟಂಗ್ ಠಂಗ್ ಠಂಗ್ ಟಂಗ್ ಅಂತ ಓಡಾಡಕ್ಕೆ ಆಗ್ತಿರ್ಲಿಲ್ಲ ಬಿಡ್ರಿ. ಅವ್ರು ಓಡಾಡಿರೋದ್ಮೇಲೆ ಅವ್ರು ಫಿಟ್ನೆಸ್ ಇದೆ ಅಂತಾನೆ ಅರ್ಥ. ಅದರಲ್ಲಿ ಅನುಮಾನನೇ ಈಸ್ ವೆರಿ ಗುಡ್ ಫಿಟ್ನೆಸ್. ಬರೀ ಫಿಟ್ನೆಸ್ ಇದ್ದುಬಿಟ್ರೆ ಪ್ರಯೋಜನ ಇಲ್ಲ. ಟ್ಯಾಲೆಂಟ್ ಒಬ್ಬ ದಾಪ್ಪು ಕಾರು ಮುಖಾಲಡಿ ಇರ್ತಾನೆ, ತಪ್ಪೆ ಥರ ಸಾಕೋದಾಗಿರ್ತಾನೆ. ಇನ್ನೊಬ್ಬ ಟೆಕ್ನಿಕಲಿ ಸ್ಟ್ರಾಂಗ್ ಇರ್ತಾನೆ ಬಾಕ್ಸಿಂಗಲ್ಲಿ, 2 ಬಿಟ್ಟ ತಕ್ಷಣ ಡಮಾರ ಬಿಡ್ತಾನೆ. ಏನು ಮಾಡ್ಬೇಕು ಅವನು ಹಿಡ್ಕೊಂಡದನ? ಪ್ರಯೋಜನ ಏನದು? ಹಾಗೆ ಈಗ ರಾಹುಲ್ ಗಾಂಧಿಗೆ ಫಿಟ್ನೆಸ್ ಇದೆಯಪ್ಪ. ರಾಜಕೀಯದಲ್ಲಿ ಫಿಟ್ನೆಸ್ ಯಾಕಿರಬೇಕಪ್ಪ? ತನ್ನ ಪಕ್ಷವನ್ನು ದೃಢವಾಗಿ ವಿಜಯದ ಕಡೆಗೆ ಮುನ್ನಡೆಸುವುದಕ್ಕೆ ಅಲ್ವೇ? ಎಲ್ಲೇ ಪುಸ್ಸಾಗ್ಬಿಟ್ರ ಕಂಡು ಕಡೆ ಎಲ್ಲ ಪುಸ್ಸು ಒಂದಲ್ಲ ಹಾಳಾಗೋಲಿ ಅಂದರೆ ಅದು ಬೇಡವಾ? ಟ್ವಿಟರಲ್ಲಿ ಫಿಟ್ನೆಸ್ ಆಗಬೇಕು. ಲಕ್ಕಿ ಕ್ಯಾಪ್ಟನ್ ಯಾರು? ರೋಹಿತ್. ಅವರು ಸಾಹೇಬ್ರು ಅನ್ಲಕ್ಕಿ. ಅವ್ರು ಲಕ್ಕಿ ಅಲ್ವಾ? ಯಾರು? ರಾಹುಲ್ ಗಾಂಧಿ ಲಕ್ಕಿ ಅಲ್ವಾ? ಆ ಕುಟುಂಬದಲ್ಲಿ ಹುಟ್ಟಿದ್ದೆ ಅವ್ರು ಲಕ್ರಿ. ನಮಗೂ ನಿಮಗೂ ಆ ಹುಟ್ಟು ಸಿಗ್ತೇನ್ರಿ ಮೇಡಮ್ ಶಮಾ ಮೊಹಮ್ಮದ್ದ.
ಸಿಕ್ತಾ? ಸಿಕ್ಕಿದ್ದಿದ್ರೆ ನಿಮ್ಗೆ ಹೆಂಗಿರ್ತಿತ್ತು ಪರಿಸ್ಥಿತಿ ಅಲ್ವಾ? ನಾವ್ಯಾರು ಅರ್ಜಿ ಹಾಕೊಂಡು ಬರಲ್ವಲ್ಲ, ಹೌದು, ಅವ್ರ ಲಕ್ಕಿ ಅಲ್ವೇ? ಲಕ್ಕಿನೇ. ಮತ್ತೆ ರೋಹಿತ್ ಶರ್ಮಾ ಆದರೂ ಬ್ಯಾಟ್ ಹಿಡ್ಕೊಂಡು ಬಾಂಬೆನಲ್ಲಿ ಮೆಟ್ರೋ ರೈಲು ಲೋಕಲ್ ಟ್ರೈನಲ್ಲಿ ಓಡಾಡ್ಕೊಂಡು ಅಲ್ಲೆಲ್ಲ ಕಾಟ ಪಡ್ಕೊಂಡು ಹಿಂಗೆ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಬಂದು ಇಲ್ಲಿವರೆಗೆ ಯಾರೋ ಬಂದವ್ರೆ. ನಿಮ್ಮ ಸಾಯಬ ಎಲ್ಲೆಲ್ಲಿ ಓಡಾಡಿದ್ರು, ಯಾವ ಕಷ್ಟಪಟ್ಟಿದ್ದೆ, ಯಾವ ಕಷ್ಟಪಟ್ಟಿದ್ದಾರೋ. ಯಾವತ್ತು ಹ್ಯಾಂಡ್ ಪಂಪ್ ಹತ್ರ ಹೋಗಿ ನೀರು ತಂದ್ರಂತೆ. ಅಲ್ಲಲ್ಲಿ ಹೋಗಿ ದೋಸೆ ಯಾಕ್ರಿ ಹಾಕಿದ್ದು ಬೇಕು ನಿಮ್ಗಳಿಗೆ? ಬಾಯಿ ಮುಚ್ಕೊಂಡಿರಕ್ಕಾಗಲ್ವಾ? ಕತೆ